ಎದಕ್ಕೆ ತೊಗೊಂಡಿದ್ರಿ 5 ಲಕ್ಷ ರೂಪಾಯಿ ಲೋನ್? ಮನೆ ಕಟ್ಟಕರಿ. ಎಷ್ಟು ಕಂತು ಕಟ್ಟಿದ್ರಿ? 3 ಲಕ್ಷ ಕಂತು ತುಂಬಾಕ್ ಹೋಗಾಕತ್ತೀವಿ ಸರ್ ನಾವು. ಒಂದ್ಸಲ ಕಂತು ಏನಾದ್ರಿ ಇಲ್ಲೇ ಕೊಟ್ಟಿದ್ರು ಸರ್ ನಾವು ಅವ್ರಿಗೆ. ಅವ್ರೇನ್ ಹೇಳ್ರು ಮತ್ತ ನಮ್ ಕಡೆ ಸದ್ಯಕ್ಕೆ ಇಲ್ರಿ ನಿಮ್ ಕಡೆಯಿಂದ ಹಾಕಾತೇವು ಇದು ಮಾಡುವಾರಿ ಅಂತ ಯಾಕ್ಯಾರ ನಮ್ ಕಡೆಯಿಂದ ನಾವ ಕೈಲಿಂದ ರೊಕ್ಕ ಹಾಕಾತೇವ ಅಂತ ಪ್ರತಿ ಸಲ ಇದು ಮಾಡ್ತಾರ. ಅಲ್ಲಿ ಇನ್ನು ಲೋನ್ ನೀವು ಕಂತು ಕಟ್ಲಾರ್ದ ಎಷ್ಟು ದಿನ ಆತ್ರಿ? 1 ವರ್ಷ ಆತ್ರಿ ಸರ್. 1 ವರ್ಷ ಕಂತು ಅವ್ರ ಹಂಗ ಬಡ್ಡಿಯದವ್ರು ಕಟ್ಟಲ್ರ ನಾನು ಕಟ್ಟಿ 10,000 ರೂಪಾಯಿ 9,027 ಐತ್ರಿ. 10,000 ರೂಪಾಯಿ ಪೂರಾ ಕೊಟ್ಟಾರ ಸರ್. ಇವ್ರಿಗೆ ಆರಾಮ ಇಲ್ರಿ, ನಮ್ಮ ಅಜ್ಜಿಗೆ ಆರಾಮ ಇಲ್ರಿ, ಹುಡುಗಿದ ಡೆಲಿವರಿ ಇದ್ರಿ ಮಾಡ್ಕೊಂತೀವಿ. ಅವ್ರಿಗೆ ಸ್ವಲ್ಪ ಮಾತಾಡ್ಸ್ಲಾ ಹಂಗೆ ದೂರ ಇಲ್ಲಿಂದ ಮಾತಾಡ್ತಾರೆ. ದೂರನೇ ಮಾತಾಡ್ಸಿಲ್ಲ ಸಾಹೇಬ್ರ. ನಿಮ್ಮ ಹೆಸರು 2019 ಎಷ್ಟು ತೊಗೊಂಡಿದ್ರಿ? ಎದಕ್ಕೆ ತೊಗೊಂಡಿದ್ರಿ 5 ಲಕ್ಷ ರೂಪಾಯಿ ಲೋನ್? ಮನೆ ಕಟ್ಟಕರಿ. ಎಷ್ಟು ಕಂತು ಕಟ್ಟಿದ್ರಿ? 3 ಲಕ್ಷ ಕಂತು ತುಂಬಾಕ್ ಹೋಗಾಕತ್ತೀವಿ ಸರ್ ನಾವು. ಒಂದ್ಸಲ ಕಂತು ಏನಾದ್ರಿ ಇಲ್ಲೇ ಕೊಟ್ಟಿದ್ರು ಸರ್ ನಾವು ಅವ್ರಿಗೆ. ಅವ್ರೇನ್ ಹೇಳ್ರು ಮತ್ತ ನಮ್ ಕಡೆ ಸದ್ಯಕ್ಕೆ ಇಲ್ರಿ ನಿಮ್ ಕಡೆಯಿಂದ ಹಾಕಾತೇವು ಇದು ಮಾಡುವಾರಿ ಅಂತ ಯಾಕ್ಯಾರ ನಮ್ ಕಡೆಯಿಂದ ನಾವ ಕೈಲಿಂದ ರೊಕ್ಕ ಹಾಕಾತೇವ ಅಂತ ಪ್ರತಿ ಸಲ ಇದು ಮಾಡ್ತಾರ. ಅಲ್ಲಿ ಇನ್ನು ಲೋನ್ ನೀವು ಕಂತು ಕಟ್ಲಾರ್ದ ಎಷ್ಟು ದಿನ ಆತ್ರಿ? 1 ವರ್ಷ ಆತ್ರಿ ಸರ್. 1 ವರ್ಷ ಕಂತು ಅವ್ರ ಹಂಗ ಬಡ್ಡಿಯದವ್ರು ಕಟ್ಟಲ್ರ ನಾನು ಕಟ್ಟಿ 10,000 ರೂಪಾಯಿ 9,027 ಐತ್ರಿ. 10,000 ರೂಪಾಯಿ ಪೂರಾ ಕೊಟ್ಟಾರ ಸರ್. ಇವ್ರಿಗೆ ಆರಾಮ ಇಲ್ರಿ, ನಮ್ಮ ಅಜ್ಜಿಗೆ ಆರಾಮ ಇಲ್ರಿ, ಹುಡುಗಿದ ಡೆಲಿವರಿ ಇದ್ರಿ ಮಾಡ್ಕೊಂತೀವಿ. ಫೈನಾನ್ಸರ್ ಬಂದು ಏನು ಕೊಟ್ಟರು ನೀವು? ಏನು ಮಾಡಿದ್ರಿ? ಫೈನಾನ್ಸರ್ ಬಂದು ಏನು ಮಾಡಿದ್ರು ನೀವು? ಏನು ಸರ್ ಬೆಳಿಗ್ಗೆ ಮುಂಜಾನೆ ಬಂದ್ರಿ ಸರ್ 10 ಗಂಟೆಗೆ. ಏನು ನಾಷ್ಟ ಮಾಡಿಲ್ಲ, ಒಂದು ಚಹಾ ಕುಡ್ದಿಲ್ಲ, ಮಲ್ಕೊಂಡಿದ್ದು. ಎದ್ದು ಕುಂತಿದ್ದೇವೆ ಅಷ್ಟೇ ಸರ್. ಬಂದವ್ರನ್ನ ಒಂದು 4-5 ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡು ಬಂದ್ರು ಸರ್. 4 ಜನ ಪೊಲೀಸರು ಬಂದ್ರು. ಆಮೇಲೆ ಬಾಕಿದವ್ರು ಬ್ಯಾಂಕ್ನವ್ರ ಯಾರ್ಯಾವ ಒಂದು 5-6 ಜನ ಸರ್, ಒಂದು 10 ಜನ ಇರ್ಬೋದು ಸರ್. ಅವರೆಲ್ಲರೂ ಕೂಡಿ ಬಂದವ್ರನ್ನ ನಮ್ಗೆ ಟೈಮಿಂಗ್ ಸಕಟ್ ಕೊಡಾಕಿಲ್ಲ ಸರ್. ಬಂದ ನಿಮ್ಮ ಮನೆ ಸೀಸ್ ಆಗೈತಿ ಹಂಗೆ ಹಿಂಗೆ ಅಂತೇಳಿ ಸಾಮಾನೆಲ್ಲ ನೀವು ಸಾಮಾನು ಸಕಟ್ ಹಿಡಿಗೊಡ್ಲಿಲ್ಲ ಸರ್. ಕೂರ್ಸುನ್ ತಗೊಂಡು ನೀವು ಹೊರಗೆ ನಡ್ರಿ ಅಂತ ಹೇಳಾಕತ್ರಿ ಸರ್. ಅಜ್ಜಿ ಒಬ್ಬಾಕಿ ಪೇಷಂಟ್ ಇದ್ಲ ಅಂದ್ರೆ ಆಕಿನ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಬಂದಿದ್ದೇವೆ ಸರ್ ನಾವು ಅವ್ರನ್ನೂ ಸಕಟ ಹೊರಗೆ 5 ನಿಮಿಷ ನಿಂದ್ರಗೊಡುವಾರ ಸರ್. ಎಲ್ಲರೂ ಹೊರಗೆ ಬಿದ್ದು ಹೋಗ್ರಿ ಅಂತೇಳಿ ನಿಂತು ಬಿಟ್ಟಿದ್ದಾರೆ ಸರ್ ಅವರು. ಅದಕ್ಕೆ ಮತ್ತೇನು ಮಾಡಿದ್ದು ಅಲ್ಲಿಂದ ನಮ್ಗೆ ಟೈಮಿಂಗ್ ಸರ್ 10 ನಿಮಿಷ ಟೈಮ್ ಕೊಟ್ರೆ ಅಷ್ಟೇ ನಾವು ಸಾಮಾನು ತೊಗೊಂಡು ಎಲ್ಲ ಹೊರಬೀಳ್ತೇವೆ, ಇಲ್ರಿಕ ಬೀಳಕ್ಕೆ ಆಗಂಗಿಲ್ಲ ನಮಗಂತೆ ಹೇಳ್ದು 10 ನಿಮಿಷ ಟೈಮಿಂಗ್ ಕೊಟ್ಟರು. ಎಲ್ಲ ಸಾಮಾನು ತೆಗೆದು ಹೊರಗೆ ಇಟ್ಟಿದ್ದೇವ್ರಿ ಸರ್. ಪಾಪುನ ಎಲ್ಲಿ ತೊಗೊಂಡು ಹೋಗಿ ಕುಂಡ್ರೋ ಸರ್ ನಾವು? ಈ ಥರ ಚಾವಿ ಹಾಕೊಂಡು ಹೋದ್ರೆ ಪಾಪುನ ತೊಗೊಂಡು ಎಲ್ಲಿ ಹೋಗಿ ಕುಂಡ್ರೋದು? ಮಲಿ ಹಾಲು ಎಲ್ಲಿ ಕುಡ್ಸೋದು ಸರ್? ಅದು ಪಾಪುಗೆ ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗೆ 8 ತಿಂಗಳದಾಗ ಡಿಲಿವರಿ ಆಗೈತೆ ಅಂತೇಳಿ ಕಾಜ್ನಾಗ ಇಟ್ಟಿದ್ರು ಸರ್. ಅದ್ರ ಡಾಕ್ಯುಮೆಂಟ್ಸ ಔಷಧ ಔಷಧ ಡಾಕ್ಯುಮೆಂಟ್ಸ ಎಲ್ಲ ಒಳಗೆ ಅದಾವೆ ಸರ್. ಅವ್ನು ತಗೋತೇನೆ ಬಾಗ್ಲ ತೆಗಿ ಅಂತಂದ್ರೆ 5 ನಿಮಿಷ ಬಾಗ್ಲ ತೆಗಿಲಿಲ್ಲ ಸರ್ ಅವರು. ಆ ಥರ ಮಾತಾಡ್ರೆ ಹೆಂಗೆ ಸರ್? ಒಂದು ಹೆಣ್ಣಿನ ಮನಸ್ಸು ಅರ್ಥ ಮಾಡ್ಕೋದಿಲ್ಲ ಅಂದ್ರೆ ಅವರು ಒಂದು ಹೆಣ್ಣೆ ಇರ್ತಾರೆ ಇಲ್ಲೋರಿ ಸರ್. ಮುಂಜಾನೆಯಿಂದ ನಾನು 2 ಮಕ್ಕಳು ಊಟ ಇಲ್ಲ ಸರ್. ಆ ಸಣ್ಣ ಪಾಪುಗೆ ಹಾಲು ಕುಡಿಸ್ಬೇಕಂದ್ರೂ ನಮಗೂ ಹೊಟ್ಟೆ ಕೂಳಿಲ್ಲ ಸರ್. ಮುಂಜಾನೆಯಿಂದ 10 ಗಂಟೆದಿಂದ ಏನೂ ತಿಂದಿಲ್ಲ ಸರ್. ಮಾಡಿ ತಿನ್ನೋದಾರೆ ಎಲ್ಲಿ ಸರ್? ಏನೈತಿ ಜಾಗ ಐತಿ ಸರ್ ಮಾಡಿ ತಿನ್ನಕ? ಲೋನ್ ಕಟ್ಟಾಕ ಅಂದ್ರೆ ಸರ್ ನಾನು ಡಿಲಿವರಿ ಆಗೋಕ್ಕಿಂತ ಒಂದು 15 ದಿವಸದ ಹಿಂದೆ ಹೋಗಿದ್ದು ಸರ್ ನಾವು. ಆಮೇಲೆ ಅವ್ರೇನನ್ನಕತ್ರು ಕೇಳ್ದು ಸರ್. ನಾವು 3 ಲಕ್ಷ ರೂಪಾಯಿ ತುಂಬ್ತೇವು ಕ್ಲೋಸ್ ಮಾಡ್ಕೋತೇನಂದ್ರೆ ಹಂಗ್ರಿ ಸರ್. ಮತ್ತು ನೀವು ಎಲ್ಲಾನು ಕ್ಲೋಸ್ ಮಾಡಾಕಂದ್ರೆ ನಮ್ಮ ಪರಿಸ್ಥಿತಿ ಈ ಥರ ಐತಿ, ನಮ್ಮ ಪಪ್ಪ ನೋಡ್ರೆ ಕೈ ದುಡಿಮೆ ಅವ್ರ. ಆಮೇಲೆ ಅದ್ರಾಗ ನಾವು ಇಷ್ಟು ತುಂಬ್ಕೋತೇವೆ ಅಂದ್ರೆ ತುಂಬ್ತೇವ್ರಿ ಸರ್ ಅಂತೆ ಸ್ಟೇಟ್ಮೆಂಟ್ ಕೊಡಂತ ಕೇಳಿದ್ರು ಸರ್. ಸ್ಟೇಟ್ಮೆಂಟ್ ಕೇಳಕ್ಕೆ ಹೋದ್ರೆ ಅದ್ರ ಸ್ಟೇಟ್ಮೆಂಟ್ದು ಅಮೌಂಟ್ ತುಂಬಂತ ಹೇಳ್ತಾರೆ ಸರ್. 5 ಲಕ್ಷ ರೂಪಾಯಿ ತುಂಬಿರ
ಸ್ಟೇಟ್ಮೆಂಟ್ ಕೊಡ್ತೇವೆ ಹಂಗೆ ಹಿಂಗೆ ಬೇಕಾದಂಗೆ ಮಾತಾಡ್ತಾರೆ ಸರ್ ಅವ್ರು. ನಮ್ಮ ಸರ್ಕಾರದಿಂದ ಪರಿಹಾರ ಬೇಕು ಸರ್. ಇದು ಕಿರ್ಕುಳ ಆದಂಗ ಅನ್ನೋರು ಸರ್. ಕೂಸನ್ ತಗೊಂಡು ಎಲ್ಲಿ ಹೋಗ್ಬೇಕ್ರಿ ಸರ್. ಮನಿ ಇಲ್ಲ ಏನಿಲ್ಲ, ಬಾಡಿಗೆ ತುಂಬೋ ಅಷ್ಟರೇ. ನಮ್ಮ ಅಪ್ಪಾರಿಗೆ ಬಾಡಿಗೆ ತುಂಬೋ ಅಷ್ಟರೇ. ಇದನ್ನ ಪರಿಸ್ಥಿತಿ ಬೇಕ್ರಲ್ಲ ಸರ್. ಈಗ ದುಡ್ದ ಈಗಿಂದೀಗ ತಿನ್ನಾರು ಸರ್. ನಾವು ಮಧು ಕಲ್ಲಪ್ಪ ಬಡಿಗೇರಿ.